ಅದು ಪೂರಾ ಶೂಟಿಂಗ್ ಒಂದು ಒಳ್ಳೆ ಫ್ಯಾಮಿಲಿ ಔಟಿಂಗ್ ತರನೇ ಇರ್ತಾ ಇತ್ತು ನನಗೆ. ಪರಿ ಜೊತೆಗೆ ಆಟ ಆಡ್ಕೊಂಡು ಜಾಗ ಮಮ್ಮಿ ಜೊತೆಗೆ ತಮಾಷೆ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ದೀವಿ. ಫಸ್ಟ್ ಅಲ್ಲ ಪ್ರಾಬ್ಲಿ ಸೆಕೆಂಡ್ ಸೀನ್ ವಾಸ್ ಜಗ ಮಮ್ಮಿ ಅಂಡ್ ಅಭಿ. ಸೊ ವಾಯ್ಸ್ ನೋಡಿ ಲೈಕ್ ಎಷ್ಟು ಡೀಪ್ ಆಗಿದೆ ನಿಮ್ಮ ವಾಯ್ಸ್ ಅಂತ. ಅದು ಕಾಂಟ್ರಾಸ್ಟ್ ಆಗಿ ಜಗ ಮಮ್ಮಿ ಕ್ಯೂಟ್ ಆಗಿ ಮಾತಾಡ್ತಾ ಇದ್ರು. ನನಗೆ ದಟ್ ಪರ್ಟಿಕ್ಯುಲರ್ ಸೆಕೆಂಡ್ ಸೀನ್ ಐ ಕ್ಯಾನ್ ನೆವರ್ ಫರ್ಗೆಟ್. ಫಸ್ಟ್ ಸೀನ್ ಐ ಥಿಂಕ್ ಐ ವಾಂಟ್ ಟು ಫರ್ಗೆಟ್. ಅದನ್ನ ಹೇಳಕ್ಕೆ ಇಷ್ಟಪಡಲ್ಲ ಅಫ್ಕೋರ್ಸ್. ಆಮೇಲೆ ನಿಮಗೆ ಜಾಸ್ತಿ ಬೈಕೊಂಡಿರೋದು ಅನ್ಸುತ್ತೆ ಅಲ್ಲ? ಅವ್ರು ಹೇಳಿದ್ರು ಈ ಫಿಲ್ಮ್ ರಿಲೀಸ್ ಆದ್ಮೇಲೆ ನೋಡಿ ನಿಮ್ಮನ್ನ ಎಲ್ಲರೂ ರೆಕಗ್ನೈಸ್ ಮಾಡಿ ಇದು ಮಾಡ್ತಾರೆ ಅಂತ. ಸೊ ಶೂಟಿಂಗ್ ಟೈಮಲ್ಲಿ ಎಲ್ಲರ ಜೊತೆಗೂ ಅಂದರೆ ಒಂದು ಪರ್ಸ್ನಲ್ ಗ್ರೋತ್ ಆಗುತ್ತೆ. ಮಿಲನ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ನೋಡಿ, ಎಲ್ಲರೂ ಹ್ಯಾಂಡಲ್ ಮಾಡ್ತಾ ಇದ್ರು. ಅದು ಪರಿನ ಇಟ್ಕೊಂಡು ಸೋ ಬ್ಯೂಟಿಫುಲಿ, ಅದು ಇಟ್ಸ್ ಜಸ್ಟ್ ಅಮೇಝಿಂಗ್. ಮಲ್ಟಿ ಟಾಸ್ಕಿಂಗ್ ವಿಮೆನ್ಗೆ ನ್ಯಾಚುರಲ್ ಆಗಿ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಶಿ ವಾಸ್ ಬಿಯಾಂಡ್ ದ್ಯಾಟ್ ಅಂತ ಅನಿಸ್ತು ನನಗೆ. ರಿಯಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ರಿಯಲಿ ಅಮೇಸ್ಡ್ ಬೈ ಯುವರ್ ಅಬಿಲಿಟೀಸ್. ಆ್ಯಂಡ್ ಅಫ್ಕೋರ್ಸ್ ಕೃಷ್ಣ ಸರ್ ಅವ್ರದ್ದು ಡೈರೆಕ್ಷನ್. ಆ್ಯಂಡ್ ಫಸ್ಟ್ ತಮಾಷೆ ಮಾಡೋರು ತಮಾಷೆ ಮಾಡ್ತಾ ಇದ್ದಾರಾ, ಸೀರಿಯಸ್ ಆಗಿ ಹೇಳ್ತಾ ಇದ್ದಾರಾ, ಭಯ ಆಗ್ತಾ ಇತ್ತು ನನಗೆ. ಆಮೇಲೆ ಗೊತ್ತಾಯ್ತು ಓಕೆ ಇವ್ರು ತಮಾಷೆ ಮಾಡ್ತಾ ಇದ್ದಾರೆ, ನಗ್ಬೋದು ಇದಕ್ಕೆ ಅಂತ. ಫಸ್ಟಿಗೆ ನಂಗೆ ತುಂಬ ಭಯ ಆಗೋಗ್ಬಿಟ್ಟಿರೋದು. ಆಮೇಲೆ ಆಫ್ಟರ್ ಐ ಗಾಟ್ ಟು ನೋ ಹಿಮ್, ಓಕೆ ಇವರು ತಮಾಷೆ ಮಾಡ್ತಾ ಇದ್ದಾರೆ ಎಲ್ಲ ಅಂತ. ಅಫ್ಕೋರ್ಸ್ DOP ಸರ್ ಜೊತೆ ಕೂಡ ಸಖತ್ತಾಗಿ ಲಂಚಲ್ಲಿ ಡಿಸ್ಕಷನ್ಸ್ ನಡೀತಾ ಇತ್ತು. ಅದು ಪರ್ಸ್ನಲ್ ಗ್ರೋತ್, ಆಲ್ ಆಫ್ ದ್ಯಾಟ್ ಇಸ್ ಪರ್ಸ್ನಲ್ ಗ್ರೋತ್. ಆ್ಯಂಡ್ ರಜನಿ ಮ್ಯಾಮ್ ಆ್ಯಂಡ್ ಅವ್ರ ಅಮ್ಮನ ಜೊತೆಗೆ, ಅಫ್ಕೋರ್ಸ್ ಸಂಗೀತ ಅವ್ರ ಪೇರೆಂಟ್ಸ್ ಜೊತೆಗೆ. ಸೊ ದಟ್ ಈ ಸಿನಿಮಾ ಶೂಟಿಂಗಲ್ಲಿ ನಾನು ನಯರ ಅಫ್ಕೋರ್ಸ್ ನಯರ ಆ್ಯಂಡ್ ನಕುಲ್, ನಾನು ಮತ್ತೆ ಸಮೃದ್ಧ 3 ಜನ ಕುತ್ಕೊಂಡು ಆಟ ಆಡ್ತಾ ಇದ್ವಿ ಅಲ್ಲಿ ಕೋರ್ಟ್ ಸೀನ್ಸ್ ಅಲ್ಲೆಲ್ಲ. ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದ್ರೆ ಅಷ್ಟು ಎಂಜಾಯ್ ಮಾಡಿದ್ದೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.